ಇವತ್ತು ನಾನು ಚಿಕನ್ ಚಾಪ್ಸ್ ಹೇಗೆ ಮಾಡೋದು, ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಪುದೀನ, ಹಸಿಮೆಣಸಿನ್ಕಾಯಿ, ಸೋಂಪು, ಜೀರಿಗೆ, ಮೆಣಸು, ಗಸಗಸೆ, ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಕಾಯಿ ತುರಿ, ಕೊಬ್ಬರಿನೂ ಹಾಕ್ಬೋದು. ಸ್ವಲ್ಪ ಇದು ಎರಡೂ ಈಕ್ವಲ್ ಆಗಬೇಕಾದ್ರೆ ಹಾಕ್ಬೋದು. ಈ ಹಸಿ ಕಾಯಿ ತುರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ಟವ್ ಹಚ್ತೀನಿ, ಸ್ಟವ್ ಹಚ್ಚಿದ್ದೀನಿ. ಅದ್ರ ಮೇಲೆ ನಾನು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಕಾವು ಹೊತ್ತದ್ಮೇಲೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿ ಉರಿಬೇಕು. ಬಾಣಲಿ ಚೆನ್ನಾಗಿ ಕಾಯ್ದಾಗ ಎಣ್ಣೆನೂ ಬೇಗ ಕಾಯುತ್ತೆ. ಇಲ್ಲಾಂದರೆ ಅದು ಎರಡು ನೀರು ಸ್ವಲ್ಪ ಇದೆ ಅಂತಂದ್ಬಿಟ್ಟು ನೀರಿದ್ದಾಗ ಎಣ್ಣೆ ಹಾಕ್ತು ಅಂತಂದರೆ ಸಿಡಿಯುತ್ತೆ. ಅದಕ್ಕೆ ಪೂರ್ತಿ ನೀರಿನ ಅಂಶ ಎಲ್ಲ ಹೋಗೋ ತನಕ ಹಾಕಬೇಡಿ ಎಣ್ಣೆನ. ಈಗ ನೀರಿನ ಅಂಶ ಹೋಗಿದೆ, ಅದಕ್ಕೆ 1-2-3 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಉರಿಲಿಕ್ಕೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಕಾದಿದೆ, ಅದಕ್ಕೆ ಚಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಕಾಯಿದೆ, ಲವಂಗ ಹಾಕಿದ್ದೀನಿ, ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇಟ್ಟಿದ್ದೀನಿ. ಏಕೆಂದರೆ ಒಂದು ಸೀಕೊಂಬಿಡುತ್ತೆ. ಅಷ್ಟು ಬೇಕು. 2 ಏಲಕ್ಕಿ ಹಾಕ್ತಾಯಿದ್ದೀನಿ, ಘಮ ಚೆನ್ನಾಗಿರುತ್ತೆ. ಹೀಗೆ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕಿದ್ರೆ ಅದು ಫ್ಲೇವರ್ ಬಿಡುತ್ತೆ. ಮತ್ತು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ನಾವು ಎಷ್ಟು ಹಾಕಿರ್ತೀವೋ ಅದರ 2ರಷ್ಟು ಬೆಳ್ಳುಳ್ಳಿ ಇರಬೇಕು. ಬೆಳ್ಳುಳ್ಳಿನ ಹಾಗೆ ಇಟ್ಕೊಂಡು ಹಾಕ್ಬೇಡಿ, ಜಜ್ಜಿಬಿಟ್ಟು ಹಾಕಿ, ಆವಾಗ ಸಿಡಿಯಲ್ಲ. ಇಲ್ಲ ಅಂತಂದರೆ ಸಿಡಿಯುತ್ತೆ, ಮುಖಕ್ಕೆಲ್ಲ ಹರತೆ, ಕಣ್ಣಿಗೂ ಎಫೆಕ್ಟ್ ಆಗುತ್ತೆ. ಇದರಿಂದ ಏನು ಮಾಡಿ, ಬೆಳ್ಳುಳ್ಳಿನ ಹಾಗೆ ಸಿಪ್ಪೆ ತೆಗೆದು ಹಾಕಿದಾಗ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗೆದಾಗ ಅಷ್ಟು ಟೇಸ್ಟ್ ಬರೋಲ್ಲ. ಇದರಿಂದ ನಾನು ಹಾಗೆ ಹಾಕ್ತೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮತ್ತು ಅದ್ರ ಜೊತೆಗೇ ಹಸಿಮೆಣಸಿನ್ಕಾಯಿ, ಅದು ಎಣ್ಣೆನಲ್ಲೇ ಚೆನ್ನಾಗಿ ಫ್ಲೇವರ್ ಬಿಡಲಿ. ಈಗ ದೊಡ್ಡೂರಿ ಮಾಡ್ತೀನಿ, ಯಾಕೆಂದರೆ ಫ್ರೈ ಆಗಲಿ. ನಿಮ್ಮ ಖಾರ ಮತ್ತು ಇನ್ನೂ ತುಂಬ ಜಾಸ್ತಿ, ಕೆಲವರು ತುಂಬ ಚೆನ್ನಾಗಿ ಖಾರ ತಿಂತಾರೆ, ಅಂಥವ್ರು ಬೇಕಾದ್ರೆ ಹಸಿಮೆಣಸಿನ್ಕಾಯಿನ ಇನ್ನೊಂದೆರಡು ಹಾಕೋಬೋದು. ಈಗ ನೋಡಿ, ಇದು ಫ್ರೈ ಆಯಿತು. ಈಗ ಘಮ ಬರ್ತಾಯಿದೆ. ಆ ಪರಿಮಳ ಬಂದಾಗ ನೋಡಿ, ಸೋಂಪು ಒಂದು ಅರ್ಧ ಸ್ಪೂನ್ನಷ್ಟು. ಈಗ ಉರಿನ ಕಮ್ಮಿ ಮಾಡ್ತೀನಿ, ಅದು ಹಾಕೋ ತನಕ, ಇಲ್ಲಾಂದರೆ ಸೀದೋಗುತ್ತೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಸೋಂಪು, ಕಾಳು ಮೆಣಸು, ಇದು ಹಾಕಿದ್ರೇ ಟೇಸ್ಟು. ಇದರಿಂದ ಕಾಳು ಮೆಣಸು 2 ಸ್ಪೂನು, ಗಸಗಸೆ ಕಮ್ಮಿಯಲ್ಲಿ ಹಾಕೋಬೇಕು, ಏಕೆಂದರೆ ಸೀದೋಗ್ಬಿಡುತ್ತೆ. ಈಗ ದೊಡ್ಡೂರಿ ಮಾಡಿ ಅದನ್ನು ಫ್ರೈ ಮಾಡ್ಕೊತೀನಿ. ಅವುಗಳೆಲ್ಲ ಫ್ರೈ ಮಾಡ್ಕೋಬೇಕು. ಆವಾಗ ಕಾಳು ಮೆಣಸು ಸಿಡಿಯುತ್ತೆ, ಒಂದು ಸ್ವಲ್ಪ ಚಿಕ್ಕಂತ ಶಬ್ದ ಬರುತ್ತೆ. ಎಲ್ಲನೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ಡ್ರೈ ಮಾಡಿಬಿಡಿ, ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಡಿ. ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಫ್ಲೇವರೇ ಚೇಂಜ್ ಆಗುತ್ತೆ. ಈಗ ಘಮ ಬರ್ತಾ ಇದೆ. ಶಬ್ದ ಬರ್ತಾ ಇದೆ ನೋಡಿ. ಶಬ್ದ ಬಂದಾಗ ಪುದೀನ ಹಾಕ್ತಾ ಇದ್ದೀನಿ. ಅದರ ಜೊತೆಗೇನೆ ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. 2 ಫ್ರೈ ಆಗಲಿ. ನೋಡಿ, ಈ ಫ್ರೈ ಮಾಡಿದಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 2 ಎಷ್ಟು ಕಮ್ಮಿ ಆಗಿದೆ. ಈಗ 1 ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ.
ಈಗ ಗಸಗಸೆ ಹಾಕ್ದಾಗ ಸಿಹಿಯಲ್ಲ. ಮೊದಲೇ ಹಾಕ್ಬಿಟ್ರೆ ಫ್ಲೇವರು ಚೇಂಜ್ ಆಗುತ್ತೆ, ಸೀದೋಗುತ್ತೆ. ಈಗ ತುರಿದಿಟ್ಕೊಂಡಿರೋ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಿಮಗೆ ಬರೀ ರೋಸ್ಟ್ ಬೇಕು ಅಂತಂದರೆ ಒಂದು 3-4 ಸ್ಪೂನ್ ಹಾಕೋಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಇದು ನಾವು ಸ್ವಲ್ಪ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಒಂದು ಕಪ್ಪಷ್ಟು ಹಾಕಿದ್ದೀನಿ. ಒಂದು ಓಲ್ಡ್ ತೆಂಗಿನಕಾಯಿ ತುರಿ. ಇವಾಗೆಲ್ಲ ಫ್ರೈ ಆಗಿದೆ. ಇದನ್ನು ಆರಿದ ಮೇಲೆ ರುಬ್ಕೋಬೇಕು. ಹಿಂಗೆ ಫ್ರೈ ಮಾಡಿದಾಗ ಗೊಜ್ಜು ಕೂಡ ಅಳಸಲ್ಲ ಅಕಸ್ಮಾತ್ ಮಾರನೇ ಇಟ್ಕೊಂಡ್ರು. ಆಮೇಲೆ ಟೇಸ್ಟಿಯಾಗಿರುತ್ತೆ. ಎಣ್ಣೆನನ್ನೆಲ್ಲ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಹಸಿ ಹಾಕೋದಕ್ಕಿಂತ ಹಿಂಗೆ ಫ್ರೈ ಮಾಡಿ ಹಾಕಬೇಕು. ಈಗ ಫ್ರೈ ಮಾಡಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ಇದು ಆರಿದ ಮೇಲೆ ರುಬ್ಕೋತೀನಿ. ರುಬ್ಬಾದ್ಮೇಲೆ ಚಾಪ್ಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಸ್ಟವ್ ಹಚ್ಚಿ ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿ ಕಾವತ್ತಲಿ ನೀರೆಲ್ಲ ಡ್ರೈ ಆಗಿ ಹೋಗಬೇಕು. ಬಾಂಡ್ಲಿ ಕಾದಿದೆ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಈ ಚಾಪ್ಸ್ಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು. ಮೇಲೆ ಎಣ್ಣೆ ತೇಲ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಈರುಳ್ಳಿ ಪ್ಯೂರಿ ಹಾಕ್ತೀನಿ. ಮೊದಲು ಚಿಕನ್ನ ಹುರ್ಕೋಬೇಕು. ಹಸಿ ವಾಸನೆ ಹೋಗಿ ಪರಿಮಳ ಬರಬೇಕು. ಒಂದು ಸ್ಪೂನ್ನಷ್ಟು ಅರಿಶಿನ ಹಾಕಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಪರಿಮಳ ಬರುತ್ತೆ. ಈಗ ಇದಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಅದರ ಪರಿಮಳನ ಇದಕ್ಕೆ ಬಿಡುತ್ತೆ. 4 ಪಲಾವ್ ಎಲೆ ಹಾಕಿದ್ದೀನಿ, ಲವಂಗದ ಎಲೆ. ಈಗ ನೋಡಿ ಗಟ್ಟಿ ಆಗ್ತಾಯಿದೆ, ಪರಿಮಳ ಬರ್ತಾಯಿದೆ. ಈಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆಮೇಲಿಂದ ಉಪ್ಪು ಹಾಕಬೇಕು. ಆವಾಗ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ, ಮತ್ತು ಅರಿಶಿಣದ ಫ್ಲೇವರು ಇಡ್ತಾಯಿರುತ್ತೆ. ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಅದರ ಜೊತೆಲೇ ಫ್ರೈ ಮಾಡಿ. ಇದು ಈಗ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಿದ್ದೀನಲ್ಲ, ಇದು ನೀರು ಬಿಟ್ಕೊಳುತ್ತೆ. ಇದನ್ನು ಒಂದು 10 ನಿಮಿಷ ಹೀಗೆ ಬಾಣಲಿನಲ್ಲೇ ಇದರಲ್ಲೇ ಎಣ್ಣೆನಲ್ಲೇ ಹುರಿಬೇಕು. ನೀರು ಬಿಟ್ಕೊಂಡ ತಕ್ಷಣವೇ ಹಾಕ್ಬಾರ್ದು, ಯಾಕೆಂದರೆ ಅದ್ರ ರಸ ಎಲ್ಲ ಚಿಕನ್ ಹಿಡ್ದಿರಲ್ಲ. ಇನ್ನೂ ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಚಿಕನ್ನು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಟೆಂಡರ್ ಆಗೋ ಇರುತ್ತೆ. ನೋಡಿ ಇನ್ನೂ ಹುರಿಬೇಕು. ನೋಡಿ ಈ ಥರ ಎಲ್ಲ ಹೀಗಿರುತ್ತೆ. ಆ ರೀತಿ ಕಲರ್ ಚೇಂಜ್ ಆದ ನಿಮ್ಗೆ ಗೊತ್ತಾಗುತ್ತೆ ಇದು ಫುಲ್ ಎಲ್ಲ ಫ್ರೈ ಆಗಿದೆ ಅಂದ್ಕೊಂಡು. ನೋಡ್ಕೊಳ್ಳಿ, ಈಗ ಹುರಿತಾ ಇರೋದಿನ ಹೀಗೆ ನೋಡಿ. ಈಗ ನೀರು ಬಿಟ್ಕೊತಾ ಇದೆ. ನೀರು ಬಿಟ್ಕೊಂಡು ಆದಮೇಲೆ ಒಂದು 10 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡಿ. ಆ ನೀರು ಬಿಟ್ಕೊಂಡದ್ರಲ್ಲೇ ಸ್ವಲ್ಪ ಹೊತ್ತು ಅದರಲ್ಲಿ ಚೆನ್ನಾಗಿ ಬೆಂದಾಗ ಚಿಕನ್ನು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ಫ್ರೈ ಮಾಡ್ತೀನಿ.
ಕುಕ್ಕರಲ್ಲಿ ಹಾಕಿ ಈ ಚಿಕನ್ನ ಕೂಗಿಸ್ಬೇಡಿ. ಫಸ್ಟ್ ಟೈಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಮಿಕ್ಕೊಂಡಾಗ ಮಾರನೇ ತಿನ್ನಬೇಕು ಅಂತಂದಾಗ ಏನಾಗುತ್ತೆ, ಎಲ್ಲ ಪೀಸ್ ಆಗ್ಬಿಡುತ್ತೆ. ರುಬ್ಕೊಂಡಿರೋ ಮಸಾಲೆ ಹಾಕ್ತೀನಿ ನೋಡಿ, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಹುರಿದದ್ದೆಲ್ಲನೂ ತಟ್ಟೆಗೆ ಹಾರ ಹಾಕ್ಬಿಟ್ಟು ಅದನ್ನು ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕು, ತರಿಯಾಗಿ ರುಬ್ಬೇಡಿ. ಈಗ ಅದು ಮಸಾಲೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಫ್ರೈ ಮಾಡಿದಾಗ ಇದ್ರ ಪರಿಮಳನೂ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಈ ರೀತಿ ಗ್ರೀನಿಶ್ ಇದೆಯಲ್ಲ, ಇನ್ನು ಸ್ವಲ್ಪ ಚೇಂಜ್ ಆಗುತ್ತೆ ಬೇಯ್ತಾ ಆವಾಗ ಆಗಿದೆ ಚಾಪ್ಸ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ನಿಮ್ಗೆ ಹೀಗೆ ಗಟ್ಟಿಗಿರಬೇಕು ಅಂತಂದರೆ ಇದೇ ರೀತಿ ಇಟ್ಕೊಳ್ಳಿ. ಎಲ್ಲ ಬೆಂದಾದ್ಮೇಲೆ ಉಪ್ಪು ಹಾಕ್ಬಿಟ್ಟು, ಇಲ್ಲ ಇನ್ನು ಸ್ವಲ್ಪ ನೀರಿನಂಗಿರಲಿ, ನಾವು ಅನ್ನಕ್ಕೆಲ್ಲ ಕಲಿಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂದರೆ ಸ್ವಲ್ಪ ನೀರು ಹಾಕೋಣ. ಇದು ಫ್ರೈ ಆಗಲಿ. ತಳ ಕಚ್ಚಿಬಿಡುತ್ತೆ, ಕೈ ಆಡಿಸ್ತಾ ಇರಿ. ಈಗ ಫ್ರೈ ಮಾಡಿದ್ದೀನಿ ಅದ್ರ ಜೊತೆಲೇನೆ. ಈಗ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. 10 ನಿಮಿಷ ಬೇಯಲಿ. ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು. ಉರಿಯೋವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕಮ್ಮಿ ಇದ್ರೆ ಬೇಕಾದ್ರೆ ಹಾಕ್ಕೋಬೋದು. ಒಂದು 10 ನಿಮಿಷ ಬೇಯಲಿ, ಅದಕ್ಕೆ ಮುಚ್ತಾ ಇದ್ದೀನಿ. ಈಗ ತೆಗೆದು ನೋಡ್ತೀವಿ ಬೆಂದಿದೆಯಾ ಅಂತ. ನೋಡಿ ಕಲರ್ ಚೇಂಜ್ ಆಗಿದೆ. ಅವಾಗ ಆಗಿದೆ ಚಿಕನ್ನು. ಗೊಜ್ಜು ಕಬ್ಬನ್ನ ಬಿಸಿಗಿಟ್ಟಿದ್ನಲ್ಲ, ಯಾವ ಕಬ್ಬನ ಆದರೂ ಸರಿಯೇ, ಕೊಡ್ಲಾದ್ರೂ ಸರಿಯೇ, ಮಚ್ಚಾದರೂ ಸರಿಯೇ, ಅಥವಾ ಇನ್ಯಾವುದಾದ್ರೂ ಕಬ್ಬನ ಇದ್ರೂ ಹಿಂಗೆ ಬಿಸಿಗಿಟ್ಬಿಟ್ಟು ಅದನ್ನು ದೃಷ್ಟಿ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಅದ್ದೋದು. ಯಾಕೆಂದರೆ ಹೊರಗಡೆ ಹಿಂಗೆ ತಂದಿರ್ತೀವಲ್ವ, ಅಲ್ಲಿ ಕಟ್ ಮಾಡೋಗಾದರೆ ಯಾರು ನೋಡಿ ದೃಷ್ಟಿ ಆಗಿರ್ಬೋದು, ಇನ್ಯಾವುದಾದ್ರೂ ಅದು ಬೇರೆ ನೆಗೆಟಿವಿಟೀಸ್ ಜೊತೆಲಿ ಇರ್ಬೋದು, ಆಗ್ಬೋದು. ಇದರಿಂದ ಏನಾಗುತ್ತೆ, ಇದನ್ನು ದೃಷ್ಟಿ ತೆಗ್ದಂಗೆ ಇದನ್ನು ಅದ್ಬಿಟ್ಟು ಈ ರೀತಿ ದೃಷ್ಟಿ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು, ಅಥವಾ ಇನ್ನೇನಾದರೂ ನೆಗೆಟಿವಿಟೀಸ್ ಇದ್ದರೆ ಹೋಗಲಿ ಅಂತ ಅಂದ್ಬಿಟ್ಟು ಹಿಂಗೆ ಅದ್ಬಿಟ್ಟು ಇವಾಗ ಹಿಂಗೆ ಅದ್ದಾಗ ದೃಷ್ಟಿ ಆಗಲಿ ಇದಾಗ ಏನಾದರೂ ನೆಗೆಟಿವಿಟೀಸ್ ಇದಾಗಲಿ ಹೊಟ್ಟೋಗುತ್ತೆ. ಇಲ್ಲಾಂದರೆ ತಿಂದಾಗ ಕೆಲವೊಂದು ಸರಿ ಜೀರ್ಣ ಆಗದೆ ಇರೋದು ಅಥವಾ ಅನ್ಈಸಿ ಅನ್ನೋದು ಎಲ್ಲ ಆಗ್ತಿರುತ್ತೆ. ಇದರಿಂದ ಹದ್ದುಬಿಟ್ಟು ತೆಗೆದುಬಿಡಿ. ಈ ರೀತಿ ನೀವೇಗೆ ಮಾಡ್ತಿರೋ ಗೊತ್ತಿಲ್ಲ, ನಮ್ಮಲ್ಲಿ ಇದೇ ರೀತಿ ಮಾಡೋದು. ಕಸೂರಿ ಮೆಥಿನ ಈ ರೀತಿ ಕೈನಲ್ಲಿ ಈ ರೀತಿ ಮಾಡಿ ಹಾಕಿದಾಗ ಅದ್ರ ಫ್ಲೇವರ್ ಎಲ್ಲ ಬಿಟ್ಟಿರುತ್ತೆ. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಚಿಕನ್ ಗೊಜ್ಜು ರೆಡಿಯಾಗಿದೆ. ನಾನು ಯಾವ ರೀತಿ ಮಾಡಿ ತೋರಿಸ್ದೆ ಅದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಟೇಸ್ಟ್ ವೈಸು ಗೊತ್ತಾಗುತ್ತೆ. ಬೇಕು ಅಂತಂದರೆ ಇನ್ನು ಸ್ವಲ್ಪ ನೀರು ಬೇಕು ಆ್ಯಡ್ ಮಾಡ್ಕೊತೀನಿ ಅಂದರೂ ತೊಂದರೆ ಏನಿಲ್ಲ. ಯಾಕೆಂದರೆ ಅನ್ನಕ್ಕೆ ಮತ್ತು ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಚಪಾತಿ ಮತ್ತು ರೊಟ್ಟಿ ಇಂಥವುಗಳಿಗೆ ಈ ರೀತಿ ಗಟ್ಟಿಗಿದ್ದರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಇನ್ನೂ ಗ್ರೇವಿನೂ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡ್ಕೋಬೇಕು ಅಂದ್ರೂ ತೊಂದರೆ ಏನಿಲ್ಲ, ಅದೇ ಟೇಸ್ಟ್ ಇರುತ್ತೆ. ಮಾಡ್ಕೊಳ್ಳಿ, ಮನೆಯಲ್ಲಿ ಮಾಡಿ ತಿನ್ನಿ. ನೀವು ತುಂಬ ಚೆನ್ನಾಗಿರುತ್ತೆ.